ಬಸವರಾಜ್ ಶಾಬಾದ್. ಇವತ್ತು ನಾನು ಮಹಾರಾಷ್ಟ್ರದ ಸೋಲಾಪುರ ಜಿಲ್ಲೆಯ ಗ್ರಾಮ ದೇವತೆ, ಈ ಒಂದು ನಗರ ದೇವತೆ ಆಗಿರ್ತಕ್ಕಂಥ ಸೋಲಾಪುರಿನ ಶ್ರೀ ಸಿದ್ದರಾಮೇಶ್ವರ ಕಾಯಕ ಯೋಗಿ ಶಿವಯೋಗಿ ಕರ್ಮಯೋಗಿ ಸಿದ್ದರಾಮೇಶ್ವರ ಮಂದಿರದ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಬಿಜಾಪುರ ಜಿಲ್ಲೆಗೆ ಹೊಂದಿಕೊಂಡಿರ್ತಕ್ಕಂಥ ನಗರ ಸೋಲಾಪುರ ಜಿಲ್ಲೆ. ಈ ಒಂದು ಸೋಲಾಪುರ ಜಿಲ್ಲೆಯು ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಬರ್ತಾ ಇತ್ತು. ಆವಾಗ ಭಾಷಾಂತರ ಮೇಲೆ ರಾಜ್ಯಗಳನ್ನು ಘೋಷಣೆ ಆದಮೇಲೆ ಈ ಒಂದು ಸೋಲಾಪುರವು ಮಹಾರಾಷ್ಟ್ರದಲ್ಲಿ ಸೇರ್ಪಡೆಯಾಗಿದೆ. ಇಲ್ಲಿ ಮರಾಠಿ ಭಾಷಿಕರ ಜೊತೆಗೆ ಇಲ್ಲಿ ಕನ್ನಡ ಕೂಡ ಬಹಳ ಗಣನೀಯವಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ಈ ಒಂದು ಸೋಲಾಪುರದಲ್ಲಿ ಕಾಣಬಹುದು. ಈ ಒಂದು ಸೋಲಾಪುರ ಸಿದ್ದರಾಮೇಶ್ವರ ಮಂದಿರದ ಒಂದು ವಿಹಂಗವಾಗಿರ್ತಕ್ಕಂಥ ಈ ಒಂದು ನೋಡ್ಬೋದು. ಇಲ್ಲೊಂದು ಶಿವಯೋಗಿ ಸಿದ್ದರಾಮೇಶ್ವರದ ಮಂದಿರದ ಒಂದು ಇದು ಇದೆ. ಸೋಲಾಪುರವನ್ನು ಹಿಂದೆ ಸೊನ್ನಲ್ಗಿ ಅಂತಕ್ಕಂಥ ಹೆಸರಿನಿಂದ ಈ ಒಂದು ನಗರವನ್ನು, ಈ ಗ್ರಾಮವನ್ನು ಕರೀತಾ ಇದ್ದರು. ಈ ಒಂದು ಸೊನ್ನಲ್ಗಿಯಲ್ಲಿ ಕಾಯಕ ಯೋಗಿ ಸಿದ್ದರಾಮೇಶ್ವರರು 12ನೇ ಶತಮಾನದ ಶರಣರು. ಇವರು ಸುಮಾರು 68,000 ವಚನಗಳನ್ನು ಬರೆದಿದ್ದಾರೆ. ಸಿದ್ದರಾಮೇಶ್ವರರು ಬಾಲ್ಯದಲ್ಲಿ ಇರುವಾಗ ಅವರು ಯಾವಾಗ ದನವನ್ನು ಕಾಯ್ತಾ ಇದ್ದರು, ಆ ಒಂದು ಸಂದರ್ಭದಲ್ಲಿ ಮಲ್ಲಯ್ಯನು ಅವರ ಹತ್ರ ಬಂದು, ಯಾಕಂದರೆ ಬಾಲ್ಯದಿಂದಲೇ ಈ ಬಹಳ ದೈವ ಭಕ್ತರು ಮತ್ತು ಶಿವಭಕ್ತರಾಗಿರ್ತಕ್ಕಂಥ ಸಿದ್ದರಾಮೇಶ್ವರ ಅವರ ಪರೀಕ್ಷೆ ಮಾಡಲು ಆ ಶಿವನು ಮಲ್ಲಯ್ಯನು ಇಲ್ಲಿ ಬಂದಾಗ ಅವರನ್ನು, ನನಗೆ ಹಸಿವಾಗಿದೆ, ನನಗೆ ಅಂಬಲಿ ಬೇಕು ಅಂತ ಕೇಳಿದಾಗ, ಆವಾಗ ನಾನು ಮನೆಯಿಂದ ಅಂಬಲಿಯನ್ನು ತರುತ್ತೀನಿ ಅಂತಕ್ಕಂಥ ಒಂದು ಹೋಗಿ ಅಂಬಲಿಯನ್ನು ತರುವಷ್ಟರಲ್ಲಿ ಆ ಅವರನ್ನು ಕಾಣೋದಿಲ್ಲ. ಆ ಕಾಣತಕ್ಕಂಥ ಸಂದರ್ಭದಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನಕ್ಕೆ ಹೋಗ್ತಕ್ಕಂಥ ಬಹಳಷ್ಟು ಭಕ್ತರನ್ನು ನೋಡಿ, ನನ್ನ ಮಲ್ಲಯ್ಯನನ್ನು ನೋಡಿದ್ದೀರಾ ಅಂತ ಅಂಗಲಾಚುತ್ತಾರೆ. ಆಗ ಅವರು, ಇಲ್ಲ ನಡೆ, ನನ್ನ ಶ್ರೀಶೈಲ ಮಲ್ಲಿಕಾರ್ಜುನ ಮಲ್ಲಯ್ಯನ ಭೇಟಿ ಮಾಡುತ್ತೀವಿ ಅಂತ ಅವನನ್ನು ಕರ್ಕೊಂಡು ಶ್ರೀಶೈಲಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಕರೆದುಕೊಂಡು ಹೋಗಿ ಆ ಶಿವಲಿಂಗ ಮಲ್ಲಿಕಾರ್ಜುನ ಶಿವಲಿಂಗವನ್ನು ದರ್ಶನ ಮಾಡಿಸ್ತಾರೆ. ಅದಕ್ಕೆ ತೃಪ್ತಿಕರಾಗದ ಇವರೆಲ್ಲ ನನ್ನ ಮಲ್ಲಯ್ಯವನ್ನು ನನ್ನ ಹತ್ರ ಬಂದಿದ್ದರು, ನನ್ನ ಜೊತೆ ಮಾತಾಡಿದ್ರು, ನನಗೆ ನುಚ್ಚಬೇಕು, ಅಂಬಲಿ ಬೇಕು ಅಂತ ಅವ್ರು ಕೇಳಿದ್ರು. ಅದಕ್ಕೆ ಅವ್ರಿಗೋಸ್ಕರ ತೊಗೊಂಡು ಬಂದಿದ್ದೀನಿ ಅಂತಕ್ಕಂಥ ಒಂದು ಅಂಬಲಿಯನ್ನು ಹಿಡ್ಕೊಂಡು ಅವರು ಆ ಶಿವನನ್ನು ಇಡೀ ದಟ್ಟವಾದ ಕಾಡಿನಲ್ಲಿ ಅವ್ರನ್ನ ಹುಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಲ್ಲಯ್ಯನು ಸಿಗಲಾರ್ದಕ್ಕೆ ಸಿಗಲಾರ್ದಕ್ಕೊಂದು ಬೇಸತ್ತು ಅವರು ಒಂದು ದಟ್ಟವಾದ ಪರ್ವತವನ್ನು ಏರಿ ಅಲ್ಲಿಂದ ಮಲ್ಲಯ್ಯನೇನು ಸಿಗಲಿಲ್ಲ ಅಂದರೆ ನಾನು ಇಲ್ಲಿಂದ ಹಾರುತ್ತೀನಿ ಅಂತಕ್ಕಂಥ ಒಂದು ಇದು ಮಾಡಿದಾಗ, ಆಗ ಸಾಕ್ಷಾತ್ ಮಲ್ಲಯ್ಯನ ಶಿವನು ಬಂದು ಅವನ ಕೈಯನ್ನು ಹಿಡಿದು ಅವರಿಗೆ ಸಾಕ್ಷಾತ್ಕಾರವನ್ನು, ಅವರ ಒಂದು ಸ್ವರೂಪವನ್ನು ತೋರಿಸಿ ಅವರನ್ನು, ಸಿದ್ದರಾಮೇಶ್ವರ ನೀನು ಸೋಲಾಪುರಕ್ಕೆ ಹೋಗಿ ಅಲ್ಲಿ ಲೋಕ ಕಲ್ಯಾಣವನ್ನು ಮಾಡುವಂತಕ್ಕಂಥ ಮಾತನ್ನು ಹೇಳಿ ಅವರನ್ನು ಆಶೀರ್ವಾದವನ್ನು ಪಡೆದಾಗ, ಅಲ್ಲಮ್ಮ ಪ್ರಭುಗಳಿಂದ ಉಪದೇಶವಾಗಿತ್ತು. ಚನ್ನಬಸವಣ್ಣರವರಿಂದ ಅವರು ಇಷ್ಟಲಿಂಗದ ದೀಕ್ಷೆಯನ್ನು ಪಡೆದಿದ್ದರು. ಅವರು ಸೋಲಾಪುರಕ್ಕೆ ಬಂದು ಇಲ್ಲಿ ಲೋಕ ಕಲ್ಯಾಣಕ್ಕಾಗಿ ಯಾವಾಗ ಇಲ್ಲಿ ಸೋಲಾಪುರಕ್ಕೆ ಬಂದಾಗ ಇಲ್ಲಿಯ ನೀರಿನ ಒಂದು ಸಂಕಷ್ಟ, ನೀರಿನ ಒಂದು ತಾಪತ್ರೆ, ಇಲ್ಲಿ ಒಂದು ಭೀಕರ ಬರಗಾಲವನ್ನು ನೋಡಿ ಸಿದ್ದರಾಮೇಶ್ವರ ಕರ್ಮಯೋಗಿ ಸಿದ್ದರಾಮೇಶ್ವರರು ತಮ್ಮ 4,000 ಶಿವಶರಣರನ್ನು ಪಡೆದುಕೊಂಡು ಇಲ್ಲಿ ದೊಡ್ಡದಾದಂಥ ಒಂದು ಕೆರೆಯನ್ನು ನಿರ್ಮಾಣ ಮಾಡುತ್ತಾರೆ. ಈ ಒಂದು ಕೆರೆಯನ್ನು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಕೆರೆಯಲ್ಲಿ ಸದಾ ಯಾವಾಗಲೂ ಎಂಥ ಬರಗಾಲವಿದ್ದರೂ ಕೂಡ ಇಲ್ಲಿಯ ನೀರನ್ನು ಯಾವಾಗ ಬತ್ತೋದಿಲ್ಲ ಅಂತಕ್ಕಂಥದ್ದು ಕೂಡ ಈ ಒಂದು ಮಂದಿರದಲ್ಲಿ ಆವರಣದಲ್ಲಿ ನಾವು ಸಿದ್ದರಾಮೇಶ್ವರ ಪವಾಡವನ್ನು ಕಾಣ್ತೀವಿ. ಜೊತೆಗೆ ಇಲ್ಲಿ ಸುಮಾರು 68 ಶಿವಲಿಂಗಗಳನ್ನು ಸಿದ್ದರಾಮೇಶ್ವರರೇ ಅವರೇ ತಾವೇ ಸ್ವಂತ ಅವರನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಲಿಂಗಗಳನ್ನು ಈ ಒಂದು ಮಂದಿರದಲ್ಲಿ 68 ಶಿವಲಿಂಗಗಳನ್ನು ಕಾಣಬಹುದು. ಮತ್ತು ಇಲ್ಲಿ ಸಾಕಷ್ಟು ಮಂದಿರಗಳನ್ನು ಕೂಡ ಸೋಲಾಪುರದಲ್ಲಿ ಕಾಯಕ ಯೋಗಿ ಸಿದ್ದರಾಮೇಶ್ವರರು ಕಟ್ಟಿದ್ರು ಅಂತಕ್ಕಂಥದ್ದು ನಾವು ಪೌರಾಣಿಕವಾಗಿ ಮತ್ತು ಅವರ ಒಂದು ಪವಾಡದಲ್ಲಿ ನಾವು ಇದನ್ನು ಕಾಣಬಹುದು. ಜೊತೆಗೆ ಈಗ ಈ ಒಂದು ಮಂದಿರದ ಈಗ ಶಿಲಾನ್ಯಾಸ ಕೂಡ ಈಗ ಮಂದಿರದ ಒಂದು ವಿನ್ಯಾಸವನ್ನು ಕೂಡ ಬದಲಾವಣೆ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಒಳಗಡೆ ಈಗ ಈ ಮಂದಿರದ ಒಂದು ಗೋಪುರ ಸುಮಾರು 51 ಅಡಿ ಇರ್ತಕ್ಕಂಥ ಒಂದು ಗೋಪುರ ಇದೆ. ಅದನ್ನು ಕೂಡ ಸ್ವರ್ಣಲೇಪಿತವಾದಂಥ ಒಂದು ಗೋಪುರವನ್ನು ಮಾಡತಕ್ಕಂಥ ಇಲ್ಲಿಯ ಟ್ರಸ್ಟಿಯವರು ಮಾಡ್ತಾ ಇದ್ದಾರೆ. ಈ ಮಂದಿರದ ಒಂದು ರಿನೋವೇಷನ್ ಕೂಡ ನಡೀತಕ್ಕಂಥ ನೀಲನಕ್ಷೆ ಕೂಡ ತಾವು ನೋಡ್ಬೋದು. ಹೀಗೆ ಕಾಯಕ ಯೋಗಿ ಸಿದ್ದರಾಮೇಶ್ವರ 68,000 ವಚನಗಳು ಬರೆದಿದ್ದಾರೆ ಮತ್ತು ಬಹಳಷ್ಟು ಪವಾಡಗಳನ್ನು ಈ ಒಂದು ಸೋಲಾಪುರಕ್ಕೆ ಸಿದ್ದರಾಮೇಶ್ವರರ ಇದರಲ್ಲಿಂದನೇ ಈ ಒಂದು ಊರಿಗೆ
ಒಂದು ಹೆಸರನ್ನು ಕೂಡ ಬಂದಿದೆ. ಈ ಊರಿನ ಸಿದ್ದರಾಮೇಶ್ವರ ಪುಣ್ಯಕ್ಷೇತ್ರ ಅಂತಕ್ಕಂಥ ಈ ಊರಿಗೆ ಇದು ಈ ಸೋಲಾಪುರಕ್ಕೆ ಅವರಿಂದ ಪ್ರಸಿದ್ಧವನ್ನು ಸಿಕ್ಕಿದೆ. ತಾವೆಲ್ಲರೂ ತಮ್ಮ ಕುಟುಂಬದವರು ಬಂದು ಈ ಒಂದು ಸಿದ್ದರಾಮೇಶ್ವರ ಕಾಯಕವಾಗಿ ಸಿದ್ದರಾಮೇಶ್ವರ ದರ್ಶನ ಪಡೆದು ಪುನೀತರಾಗಬೇಕಂತ ಕೇಳ್ಕೊಳ್ತಾರೆ. ಧನ್ಯವಾದ.